ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಈಗಂತೂ ಎಲ್ರಿಗೂ ನೆಗಡಿ ಕೆಮ್ಮು ಎಲ್ಲ ಶುರುವಾಗ್ಬಿಟ್ಟಿದೆ ಅಲ್ಲ, ಅದರಲ್ಲೂ ಮೂಗು ಕಟ್ಟೋ ಸಮಸ್ಯೆ. ಮೂಗು ಕಟ್ಕೊಂಡ್ಬಿಟ್ಟಿರುತ್ತೆ, ಫುಲ್ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಉಸಿರಾಡೋದಕ್ಕೆ ಆಗ್ತಿರೋದಿಲ್ಲ. ಇನ್ಸ್ಟೆಂಟಾಗಿ ಇದಕ್ಕೆ ಈಗಲೇ ಪರಿಹಾರ ಬೇಕು ಅಂತ ಅನಿಸ್ತಿರುತ್ತೆ ಅಲ್ವಾ. ಅದಕ್ಕೊಂದು ಸಿಂಪಲ್ ಟ್ರಿಕ್ಕನ್ನು ಹೇಳ್ತೀನಿ, ಫಾಲೋ ಮಾಡಿ. ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ, ಹೌದು ಇದು ಖಂಡಿತವಾಗ್ಲೂ ವರ್ಕ್ ಆಯಿತು ಅಂತ. ಅಷ್ಟು ಸಿಂಪಲ್ ಆಗಿದೆ, ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಯಾವ ಟ್ರಿಕ್ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಆಗ ಎಲ್ಲ ವಿಡಿಯೋಸು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ರಿಸಲ್ಟ್ ಬಂದಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸ್ನೇಹಿತರೆ, ಮೂಗು ಕಟ್ಟಿರ್ಬೇಕಾದ್ರೆ ಈ ಸಿಂಪಲ್ ಟ್ರಿಕ್ಕನ್ನು ಫಾಲೋ ಮಾಡಿ. ಹೇಗೆ ಅಂದರೆ, ಈಗ ನಿಮಗೆ ಈ ಸೈಡ್ ಮೂಗು ಕಟ್ಟಿದೆ ಅಂದ್ಕೊಳ್ಳಿ. ಈ ಸೈಡ್ ಕೈಯನ್ನ ನೀವು ಈ ರೀತಿ ಮುಷ್ಟಿ ಮಾಡಿಕೊಂಡು ನಿಮ್ಮ ಕಂಕುಳಿನ ಭಾಗದಲ್ಲಿ ಈ ರೀತಿ ಕೈಯನ್ನ ಇಟ್ಟು ಈ ರೀತಿ ಇಟ್ಕೊಂಡು ಕೂತ್ಕೊಳ್ಳಿ. ಆರಾಮವಾಗಿ ಕೂತ್ಕೊಳ್ಳಿ. ಈ ರೀತಿ 5 ನಿಮಿಷಗಳ ಕಾಲ ಹೀಗೆ ಇಟ್ಕೊಂಡಿರ್ಬೇಕು. ಈ ಸೈಡ್ ಮೂಗೇನಾದರೂ ಕಟ್ಟಿತ್ತು ಅಂದರೆ ಈ ಕೈಯನ್ನ ಈ ರೀತಿ ಮುಷ್ಟಿ ಮಾಡಿಕೊಂಡು ಈ ಕಂಕುಳಿನ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಹೀಗೆ ನೀವು 5 ನಿಮಿಷಗಳ ಕಾಲ ಇಟ್ಕೊಂಡಿರ್ಬೇಕು. ಆಗ ನಿಮಗೆ ಯಾವ ಸೈಡ್ ಮೂಗು ಕಟ್ಟಿರುತ್ತೆ ಆ ಸೈಡ್ ಕೈಯಿಂದ ನೀವು ಆಪೋಸಿಟ್ ಸೈಡ್ ಕಂಕುಳಿನ ಭಾಗದಲ್ಲಿ ನಿಮ್ಮ ಕೈಯನ್ನ ಇಟ್ಕೊಂಡು ಈ ರೀತಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮೂಗು ಏನು ಬ್ಲಾಕ್ ಆಗಿರುತ್ತೆ ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ. ಆರಾಮವಾಗಿ ನೀವು ಬ್ರೀತ್ ಮಾಡ್ಬೋದು. ಇನ್ಸ್ಟೆಂಟ್ ಆಗಿ ನಿಮಗೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಮಲ್ಕೊಂಡಾಗ ಕೂಡ ಮೂಗು ಕಟ್ಟಿರುತ್ತೆ ಅಲ್ವಾ, ಅವಾಗ ನೀವು ಎಡಗಡೆ ಸೈಡ್ ಮೂಗು ಕಟ್ಟಿದ್ರೆ ಬಲಗಡೆ ಸೈಡ್ ತಿರ್ಕೊಂಡು ಮಲ್ಕೋಬೇಕು, ಬಲಗಡೆ ಸೈಡ್ ಮೂಗು ಕಟ್ಕೊಂಡಿದ್ರೆ ಎಡಗಡೆ ಸೈಡ್ ತಿರ್ಕೊಂಡು ಮಲ್ಕೋಬೇಕು. ಅವಾಗ ನಿಮಗೆ ಅದು ಕ್ಲಿಯರ್ ಆಗುತ್ತೆ, ಬ್ರೀತ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ನೇಹಿತರೆ, ಈ ಸಿಂಪಲ್ ಟ್ರಿಕ್ ಅನ್ನ ಫಾಲೋ ಮಾಡಿ, ರಿಸಲ್ಟ್ ಖಂಡಿತ ಬರುತ್ತೆ. ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.